ನ್ಯೂಸ್ವರೆಗೆ ಮತ್ತು ಸ್ವಾಗತ. ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ನಡುವಿನ ಈ ಮುಸುಕಿನ ಗುದ್ದಾಟ ಅಥವಾ ಶೀತಲ ಸಮರ ಅಥವಾ ಈಗಿರ್ತಕ್ಕಂಥ ಬೇಡಿಕೆಗಳು ಮತ್ತು ಪೂರಕವಾಗಿ ಸ್ಪಂದಿಸುವಂಥದ್ದು ಇದರ ಮಧ್ಯೆ ಆಗುವಂಥ ಏನು ಸಮಸ್ಯೆಗಳಿದೆ ಅದರಿಂದ ಮುಂದಿನ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ಕಾಂಗ್ರೆಸ್ಗೆ ಅನ್ನುವಂಥ ಪ್ರಶ್ನೆನ ರಾಜ್ಯ ಜನರ ಮುಂದೆ ಇಟ್ಟಿದ್ವಿ. ಅದಕ್ಕೆ ಉತ್ತರ ಸಿಕ್ಕಿದೆ. ಕಾಂಗ್ರೆಸ್ಸಲ್ಲಿ ಎದ್ದಿರುವ ಭಿನ್ನಮತದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಜನ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು, ಈ ರೀತಿಯ ಪರಿಸ್ಥಿತಿ ಮುಂದುವರೆದರೆ, ಈ ರೀತಿ ಒಳಗಿನ ಮುಸುಕಿನ ಗುದ್ದಾಟ ಹೊರಗೆ ಬರ್ತಾ ಇದ್ರೆ ಅದು ತೊಂದರೆ ಆಗುತ್ತೆ ಅಂತ ಹೇಳಿದ್ರು 54% ಜನ. ಇಲ್ಲ, ತೊಂದರೆ ಇಲ್ಲ, ಇವ್ರು ಏನೇ ಗುದ್ದಾಡಿದ್ರು ಕೂಡ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು 46% ಜನ. ರಾಜಕಾರಣದಲ್ಲಿ ನೀವು ಏನು ಮಾಡ್ತೀರಿ ಅನ್ನುವಂಥ ಜನ ನೋಡ್ತಾ ಇರ್ತಾರೆ. ಈಗ ಭಾಳ ಮಾಧ್ಯಮಗಳು ಕೂಡ ಇರೋದ್ರಿಂದ ನಿಮ್ಮದು ಒಳ್ಳೇದು ತೋರಿಸ್ತಾರೆ, ಕೆಟ್ಟದ್ದು ತೋರಿಸ್ತಾರೆ. ನೀವು ಅಂದ್ಕೊಂಡಿರ್ಬೋದು ಏನು ಮನೆ ಜಗಳ ಇದು ಅಂತ. ಮನೆ ಜಗಳಲ್ಲ. ರಾಜಕೀಯ ಪಕ್ಷಗಳಂದರೆ ದೇಶದ ಸಾರ್ವಜನಿಕ ಆಸ್ತಿ. ಅದು ಯಾವುದೇ ರಾಜಕೀಯ ಪಕ್ಷ ಅಂದರೆ ಪ್ರೈವೇಟ್ ಪ್ರಾಪರ್ಟಿ ಇಲ್ಲ. ನೀವು ಪ್ರೈವೇಟ್ ಪ್ರಾಪರ್ಟಿ ಥರ ಬಿಹೇವ್ ಮಾಡ್ತಾ ನಿಮ್ಗೆ ಬೇಕಾದಂಗೆ ಮಾತಾಡ್ಕೊಂಡು ನಿಮ್ಮ ಸರ್ಕಾರದಲ್ಲಿರೋರು ಹೊರಗಿನವರು ಎಲ್ಲರೂ ಮಾತಾಡ್ತಾರೆ, ಎಫೆಕ್ಟ್ ಆಗುತ್ತೆ ಅಂತ ಜನ ಹೇಳ್ತಾರೆ. ಅಲ್ಲ, ನಾನು ಅದನ್ನೇ ಹೇಳಿದೀಗ, ಇವರ ನಾಯಕರು ಜಗಳ ಮಾಡೋದ್ರಿಂದ ಭಾಳ ದೊಡ್ಡ ಕೆಟ್ಟ ಒಂದು ಪರಿಣಾಮ ಕಾರ್ಯಕರ್ತರ ಮೇಲೆ ಬೀಳ್ತದೆ. ನಾ ಹೇಳಿದಲ್ಲ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ, ಆ ಪರಿಸ್ಥಿತಿ ಇವತ್ತು ಕಾರ್ಯಕರ್ತರು ಬರ್ತಾರೆ. ನಮ್ಮಲ್ಲಿ ಎಷ್ಟೇ ವ್ಯತ್ಯಾಸವಿಲ್ಲ, ನಾವು ಏನು ಹೊಡೆದಾಡಲಿ, ನಾನು ಹನುಮಂತ ಹೊಡೆದಾಡಿದ್ರೆ ಇಶ್ಯೂ ಆಗೋದಿಲ್ಲ ಅದು. ಆದರೆ ನಾಯಕರುಗಳು ಈ ರೀತಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಹೋದರೆ ಬಹಳ ಕೆಟ್ಟ ಪರಿಣಾಮ ಪಕ್ಷದ. ನಾನು ಒಂದು ನೇರು ಕೇಳ, HK ಪಾಟೀಲ್ರು DCM ಹುದ್ದೆ ಸೃಷ್ಟಿ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಇನ್ನೊಂದು ಕಡೆ ಪರಮೇಶ್ವರರು ನೇರವಾಗಿ ಸರ್ಕಾರವನ್ನು ಪಕ್ಷವನ್ನು ತೆರಳಿಕೊಂಡ್ರು. ಅದೇ ಜಾಗದಲ್ಲಿ ಇನ್ನಿಬ್ಬರು ಬೇರೆ ಯಾರಾದರೂ ಕಾಂಗ್ರೆಸ್ ನಾಯಕರು ಮಾತಾಡಿದ್ರೆ ಇವ್ರಿಗೆ ಯಾರೇ ಅಧಿಕಾರ ಕೊಟ್ಟರು ಅಂತ ಕೇಳ್ತಿರ್ಲಿಲ್ಲ ನೀವು? ಹೌದು, ಖಂಡಿತ ಕೇಳ್ತಿದ್ವಿ. ಅದಲ್ಲ, ಪರಮೇಶ್ವರ್ ಅವರ ಬದಲು ಬೇರೆ ಯಾರಾದ್ರು ಮಾತಾಡಿದ್ರೆ ಅಥವಾ ಈ ತರ HK ಪಾಟೀಲ್ ಅವರ ಬದಲು ಇನ್ನೊಬ್ಬರು ನಮ್ಮ ಕಾರ್ಯಕರ್ತರ ಯಾರು ಮಾತಾಡಿದ್ರೆ ಇಮಿಡಿಯೇಟ್ ಅವ್ರ ಮೇಲೆ ನೋಟಿಸ್ ಹೋಗ್ತಾ ಇತ್ತು, ಪಕ್ಷದಿಂದ ಕ್ರಮ ತಗೊಳ್ತಾ ಇದ್ರು. HK ಪಾಟೀಲ್ ಮಾತಾಡಿರೋದು ಕೂಡ ಪ್ರಶ್ನವ್ರು ಕೇಳಿದಾಗ ಅದಕ್ಕೆ ರಿಯಾಕ್ಷನ್ ಮಾಡಿರೋದು. ಹೈಕಮಾಂಡ್ ತೀರ್ಮಾನ ಮಾಡಿ ಸ್ವಯಂ ಮಾತಾಡಿಲ್ಲ. ಅಲ್ಲ, ಕೇಳದಿದ್ದಾಗ ಅಂತಂದ್ರೆ ಈಗ ನಾವು ಎಷ್ಟೋ ಸಲ ನಾವೇ DCM ಪ್ರಶ್ನೆ ಬಂದಿರೋದಲ್ಲಿ ಪರಮೇಶ್ವರ್ ಅವರು ಒಬ್ಬ ಉಪಮುಖ್ಯಮಂತ್ರಿ ಆಗುವ ಯೋಗ್ಯತೆಯು ಪರಿಶಿಷ್ಟ ಜಾತಿಯವರು ಇಲ್ವೇ ಅನ್ನೋದನ್ನ ಆ ನೋವನ್ನ ಹೇಳ್ಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಯವರು ಮಾಡಬೇಕಾಗಿತ್ತು ಅನ್ನೋದು ಹೈಕಮಾಂಡ್ ತೀರ್ಮಾನ. ಅಗತ್ಯ ಬಿದ್ದರೆ ಖಂಡಿತ ಮಾಡ್ತಾರೆ. ಆದ್ರೆ ಇಲ್ಲಿ ಕೂಡ ಸಿದ್ದರಾಮಯ್ಯ ತಡೆ ಹಿಡಿದಿದ್ದಾರೆ ಅಂತ ಹೇಳಿ ಅದನ್ನ ಮುಸ್ಲಿಂ ಗುದ್ದಾಟ ಅದು ಖಂಡಿತ ಅದಲ್ಲ. ಡಾಕ್ಟರ್ ಪರಮೇಶ್ವರ್ ಅವರು ಇಂಥ ಹುದ್ದೆ ನನಗೆ ಕೊಡಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅವರಿಗೆ ಕೇಳಬಹುದು, ಅವರು ಅರ್ಹತೆ ಇದೆ. ಕೇಳಬೇಕಾಗಿದ್ದು ಎಲ್ಲಿ? ನಮ್ಮ ಹೈಕಮಾಂಡ್ ಅಲ್ಲಿ ಆ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯತೆ ಮಾತ್ರ. ತಮಗೂ ಗೊತ್ತಿದೆ, ಇವತ್ತಿನ ಸಾಮಾಜಿಕ ವ್ಯವಸ್ಥೆ ರಾಜಕಾರಣದಲ್ಲಿ ಮಗು ಹತ್ರನೇ ತಾಯಿ ಹಾಲು ಕುಡಿಸೋದು. ಇವತ್ತು ಪರಮೇಶ್ವರರು ಈಗ ಪರಮೇಶ್ವರ್ ಪ್ರಶ್ನೆ ಇಲ್ಲಿ ಯಾಕೆ ಅಂತಂದ್ರೆ ಅವ್ರು ಕೇಳ್ತಾ ಇದಾರೆ, ಸ್ವಾಮಿ ನಾನು DCM ಆಗ್ಲಿಕ್ಕೆ ಆಸೆ ಇದೆ ಅಂತ ಅವ್ರು ವೈಯಕ್ತಿಕವಾಗಿ ಬೇರೆ ಬೇರೆ ಮಾಧ್ಯಮದ ಮೂಲಕ ಅಥವಾ ಅವ್ರು ಬೇಕಾದ ನಾಯಕರ ಮೂಲಕ ಅವರು ಅದನ್ನು ಪಾಸ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ DCM ಆಗ್ತೀನಿ ಅಂತ ಹೇಳಿದವರು ಯಾರು? ಅವರೊಬ್ಬರೇ ತಾನೆ. ಇಲ್ಲ, ಅವ್ರು ಕೇಳ್ತಾರೆ ಅಂತ ನಾವು ಹೇಳಲ್ಲ. ಅವ್ರಿಗಿಂತ ಹೆಚ್ಚಾಗಿ ಇದು ಸಮುದಾಯದ ಪ್ರಶ್ನೆ. ಸಮುದಾಯ ನಮಗೆಲ್ಲ ತುಂಬಾ ನಾನು ಒಪ್ಪಲ್ಲ ಶಿವರಾಮ್ ಅವರೇ. ಪರಮೇಶ್ವರ ಒಬ್ಬ DCM ಆದ ತಕ್ಷಣ ಸಮುದಾಯ ಏನು ಎಲ್ಲ ನೇರವಾಗಿ ಒಂದು ಪ್ರಶ್ನೆ, ಒಂದು ವೇಳೆ ಡಾಕ್ಟರ್ ಪರಮೇಶ್ವರ್ ಬದಲು ಆಂಜನೇಯವರನ್ನ ನಾಳೆ ಉಪಮುಖ್ಯಮಂತ್ರಿ ಮಾಡಿದ್ರೆ ನೀವು ಮಾಡಿ ಏನ್ ತೊಂದರೆ ಇಲ್ಲ, ಮಾಡಿ, ನನ್ಗೇನಿಲ್ಲ. ನಮ್ಮ ಪ್ರಶ್ನೆ ಪರಿಷ್ಠ ಜಾತಿಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು. ಏನು ಸಿದ್ದರಾಮಯ್ಯವ್ರನ್ನ ಯಾವತ್ತೂ ವಿರೋಧ ಮಾಡಲ್ಲ. ಯಾಕೆಂದ್ರೆ ಅವರು ನಾವು ದಲಿತರೇ ಅಂತ ಹೇಳ್ಕೊಂಡ್ಬಿಟ್ಟಿದ್ರೆ ಅವರು ನಮ್ಮ ನಾಯಕರು, ಅದ್ರಲ್ಲಿ ಅನುಮಾನ ಇಲ್ಲ. ಮುಖ್ಯಮಂತ್ರಿ ಆಗಿರಿ, ರಾಜಕಾರಣದಲ್ಲಿ ಅದನ್ನೇ ಮಾಡಿದ್ದಾರೆ, ಬೇಡ ಅಂತ ಹೇಳಲಿಲ್ಲ. ಆದ್ರೆ ನಾವೆಲ್ಲ ಅವ್ರ ಪರವಾಗಿದ್ದೇವೆ. ನಂದೊಂದು ಅಭಿಪ್ರಾಯ ಇದೆ. ಒಂದು ನೀವೀಗೇನು ಹೇಳಿದ್ರಿ, ಪರಮೇಶ್ವರ್ ಅವ್ರ ಬದಲಿಗೆ ಆಂಜನೇಯ ಅವರು ಮಾಡಿದ್ರು ಒಪ್ಕೋತೀವಿ, ಕೊಡಿ, ಏನ್ ತೊಂದರೆ ಇಲ್ಲ. ಒಪ್ಪುಗಳು ಕೂಡುದು ಮ್ಯಾಚುರಿಟಿ. ನೀವು ಅದರ ಜೊತೆಗೆ ಅರ್ಹತೆಯ ಪ್ರಶ್ನೆಯನ್ನು ಜಾತಿಯ ಒಳಗಡೆ ಇಟ್ಕೋಬೇಕು. ಪರಮೇಶ್ವರ್ ಎಲ್ಲ ದೃಷ್ಟಿ ಸರ್, ಒಂದ್ ನಿಮಿಷ, ಅವ್ರು ಹೇಳಿದ ಕಾರಣ ಬೇರೆ, ನಾನು ಹೇಳದ್ ಕೇಳಿ. ನಾನು ಜಾತಿಯ ಸಂಘಟನೆಗಳಿಗೆ ನಾನೊಂದು ಸಲಹೆಯನ್ನು ಕೊಡೋದು ಇದನ್ನ. ನಾನು ನಿಮ್ಗೇನ್ ಹೇಳ್ತೀನಿ, ಪರಮೇಶ್ವರ್ ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯ ಅರ್ಹತೆ ಇರುವ ಕಾಂಗ್ರೆಸ್ ತಿರುಗಿ ಬರುವ, ಆದ್ರೆ ಆಂಜನೇಯ ಹಾಗಲ್ಲ. ಅವ್ರಿಗೆ ಆ ರೀತಿ ಮ್ಯಾಚುರಿಟಿ ಇಲ್ಲ, ವಯಸ್ಸಾಗಿದೆ, ಮ್ಯಾಚುರಿಟಿ ಇಲ್ಲ ಅವ್ರಿಗೆ. ಅದನ್ನ ನೀವು ಒಪ್ಕೋಬೇಕು. ಎರಡನೇದಿರುವ ಸಮಸ್ಯೆ, ಎರಡನೇ ಸಮಸ್ಯೆ ಹೋಗಾರ ಇಲ್ಲಿರುವ ಸಮಸ್ಯೆ ಇಷ್ಟೇನೆ ಮೂಲಭೂತವಾಗಿ. ಇಡೀ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಇದೆಯಲ್ಲ, ಅವರು ಅಕೊಮಡೇಟಿವ್ ಅಲ್ಲ. ಅವರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಬಂದ ಒಬ್ಬ ವ್ಯಕ್ತಿಗೆ ಇರಬಹುದಾದ ಹುಂಬತನೂ ಇದೆ.
ಅವರಿಗೆ ಸರ್ ನಾನು 15-16 ವರ್ಷ ನೋಡುತ್ತೆ ಫ್ಯೂಡಲಿಸ್ಟಿಕ್ ಕ್ಯಾರೆಕ್ಟರ್ ಇದೆ ಸಿದ್ದರಾಮಯ್ಯ. ಫ್ಯೂಡಲಿಸ್ಟಿಕ್ ಇಲ್ಲ ಆದ್ರೆ ಅದಕ್ಕೆ ಅವ್ರು ಇನ್ನೊಂದು ಆಗಿರೋದ್ರಿಂದ ಇಲ್ಲ ಆ ರೀತಿ ದೇವೇಗೌಡ ರೀತಿ ಕುರುಬ ಸಮಾಜ ಫ್ಯೂಡಲಿಸ್ಟಿಕ್ ಲೀಡರ್ ತರ ಸಮಾಜದವರು ಫ್ಯೂಡಲಿಸ್ಟಿಕ್ ಆಗಿದ್ರೆ ನೀವು ಹೆಮ್ಮೆ ಪಡ್ಬೇಕು. ಆಗಲ್ಲ ಬ್ರದರ್, ನೀವು ಹೆಮ್ಮೆ ಪಡ್ಬೇಕು. ಈ ಶ್ರೇಣೀಕರಣದಲ್ಲಿ ಮೇಲ್ವರ್ಗದವರಿಗೆ ಮಾತ್ರ ಫ್ಯೂಡಲಿಸ್ಟಿಕ್ ಆಗಿರ್ತಾರೆ, ಕೆಳವರ್ಗದವರು ಸಬ್ಮಿಸಿವ್ ಆಗಿರ್ತಾರೆ ಅನ್ನೋದು ದಾಸ್ಯದ ಸಂಕೇತ. ಅದಾಗಬಾರ್ದು. ಸಿದ್ದರಾಮಯ್ಯನವರಿಗೆ ಎರಡೂ ಇದೆ. ಒಂದು ಮೇಲ್ವರ್ಗದ ಫ್ಯೂಡಲಿಸ್ಟಿಕ್ ಕ್ಯಾರೆಕ್ಟರ್ ಇದೆ ಮತ್ತು ಕೆಳವರ್ಗಗಳನ್ನ ಪ್ರೀತಿಸುವ ಭಟ್ರೆ ನಾನು ಮಾತ್ರ ಉಂಡ್ರೆ ಸಾಕು ಅಂತ ಅನ್ನೋದಿದೆಯಲ್ಲ ಅದು ಸರಿಯಲ್ಲ. ತಾಯ್ತನೂ ಬೇಕಲ್ವಾ? ಹೇಳ್ಬೇಕಾದ್ದು ಆಗಿರೋದ್ರಿಂದ ಅವರಲ್ಲಿ ದಕ್ಷತೆ ಅನ್ಸುತ್ತೆ. ಅದರಿಂದ ನೋಡಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಯಾಕೆಂದ್ರೆ ಅದು ಆ ಕ್ಯಾರೆಕ್ಟರ್ ಇರೋದ್ರಿಂದ ಅವ್ರಿಗೆ ಆ ದಕ್ಷತೆ ಬಂತು. ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮ ಅನೇಕ ಹಿರಿಯ ನಾಯಕರುಗಳು ಯಾಕೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು? ಒಬ್ಬ ಅತ್ಯಂತ ವಯೋವೃದ್ಧ ನಾಯಕರು ಕನಕಪುರದವರು ಯಾರು ಎಂ ಯು ರಾಜಶೇಖರನ್ನು ಪತ್ರ ಬರೆದ್ರು, ಸಮನ್ವಯ ಸಮಿತಿ ಮಾಡಿ, ಇದು ಲಂಗು ಲಗಾಮಿಲ್ದೆ ಹೋಗ್ತಾ ಇದೆ ಅಂತ ಹೇಳಿದ್ರು. ಸಮನ್ವಯ ಸಮಿತಿ ಆಯಿತು. ಪರಮೇಶ್ವರ್ ಹೇಳ್ತಾರೆ ಸಚಿವರು ಮೌಲ್ಯಮಾಪನ ಮಾಡ್ತೀನಿ ಅಂತಂದ್ರು. ಸಾಧ್ಯ ಇಲ್ಲ, ಮಾಡಬೇಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅನೇಕ ರೀತಿಯ ನಿಗಮ ಮಂಡಳಿ ನೇಮಕ ಆಗಬೇಕು, ಅಂದರೆ ಭಾಳ ನಿಷ್ಠಾವಂತ ಕಾರ್ಯಕರ್ತರ ಆದ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ಇವೆಲ್ಲ ಯಾಕೆ ಬರ್ತಾ ಇತ್ತು ಅಂದರೆ ಎಲ್ಲೋ ಒಂದು ಕಡೆ ನೀವು ಒಂದು ಕಡೆ ಎಳಿತಾ ಇದ್ರಿ, ಇವರು ಒಂದು ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಹೇಳಿದ್ರಿ ಸಿದ್ದರಾಮಯ್ಯವರ ವ್ಯಕ್ತಿತ್ವದಲ್ಲಿರಬಹುದಾ ಈ ಫ್ಯೂಡಲಿಸ್ಟಿಕ್ ಅಪ್ರೋಚ್ ಬಗ್ಗೆ, ಅದು ಸ್ವಾಭಿಮಾನದ ಸಂಕೇತ ಅಂತ ಅವರು ಅಂದ್ಕೋತಾರೆ. ಐ ಅಗ್ರಿ ಫಾರ್ ದಟ್. ಆದರೆ ನಂದು ಆಕ್ಷೇಪ ಇಲ್ಲ. ಆದರೆ ಅವರ ಸ್ವಾಭಿಮಾನ ಅವರಿಗಿಂತ ಕೆಳದರ್ಜೆಯಲ್ಲಿ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದಾನೆ ಅವರಿಗೂ ಅವ್ರ ಮೇಲೆ ನಿಮ್ ದುರಹಂಕಾರ ತೋರಿಸಬೇಡಿ. ಅದು ಅಲ್ಲಿರ್ಬೇಕು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಹೇಳ್ತೀನಿ. ನಿಮ್ಮ ಅಹಂಕಾರವನ್ನ ನೀವು ಎಲ್ಲಿ ತೋರಿಸಬೇಕು ಅನ್ನೋದು ನಿಜವಾದ ನಾಯಕರಿಗೆ ಗೊತ್ತಿರಬೇಕು. ಅಲ್ಲ, ಮತ್ತು ವರ್ಷ ಇದ್ದದ್ದು ಯಾರು ಹೇಳ್ತೀನಿ. ಅದರಿಂದ ಅದಕ್ಕೆ ನನ್ನ ಅಭಿಪ್ರಾಯ ಇಷ್ಟೇ ಇದೆ. ಇಬ್ರು ಸೇರಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದಾರೆ ಕರ್ನಾಟಕದಲ್ಲಿ. ಅನ್ಡೌಟೆಡ್ಲಿ ನೀವಿಬ್ರು ಸೇರಿ ತಂದಾಗ ಒಬ್ಬ ಮನುಷ್ಯನಿಗೆ ಇರಬೇಕಾದ ಕನಿಷ್ಠ ಸೌಜನ್ಯ ಅಂದ್ರೆ ತನ್ನ ಜೊತೆಗಿದ್ದವರನ್ನ ಜೊತೆಗೆ ಇಟ್ಕೊಳ್ಳೋದಂತ ನಾನು ನಂಬಿದ್ದೇನೆ. ಇಟ್ಕೋಬೇಕು. ಅದು ಮಾನವ ಸಹಜವಾದ ಮನುಷ್ಯ ಧರ್ಮ. ಈ ಮನುಷ್ಯ ಧರ್ಮದ ಪಾಲನೆಯಲ್ಲಿ ಸಿದ್ದರಾಮಯ್ಯ ಮನುಷ್ಯ ಧರ್ಮದಕ್ಕಿಂತ ರಾಜಕೀಯದ ಅಳಿವು ಉಳಿವಿನ ಪ್ರಶ್ನೆ ಅವ್ರಿಗೆ ಜಾಸ್ತಿ ಆಗಿದೆಯೇನೋ, ಅದು ನಿಮ್ಮ ಮಾತನ್ನ ಅಕ್ಷರಶಃ ಒಪ್ತೀನಿ. ಆದ್ರೆ ಒಂದು ಕಾಂಗ್ರೆಸ್ಸಿನ ವ್ಯವಸ್ಥೆಯನ್ನು ನೀವು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಎಲ್ಲೋ ರಾಜ್ಯ ಮಟ್ಟದಲ್ಲಿ ನಡೆಯೋದಿಲ್ಲ ವ್ಯವಹಾರಗಳು. ಸಿದ್ದರಾಮಯ್ಯ ಇದು ಹೈಕಮಾಂಡ್ ತೀರ್ಮಾನ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ಪಾಲು ಇದೆ. ಆ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ತಿರಸ್ಕರಿಸೋ ಸ್ಥಿತಿಯಲ್ಲಿ ಇರಲಿಲ್ಲ ಹೈಕಮಾಂಡ್. ಹೈಕಮಾಂಡ್ ಮಾತ್ರ ತಿರಸ್ಕರಿಸಲ್ಲ. ನನಗೆ ಇಲ್ಲಿ ಸಿಗಬೇಕಾದ ಸ್ಥಾನ ಸಿಗ್ತಾ ಇಲ್ಲ, ನನ್ನ ಬೆಂಬಲಿಗರಿಗೆ ಸಿಗಬೇಕಾದ ಸ್ಥಾನ ಸಿಗ್ತಾ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ವಿಧಾನಸಭೆ ಪ್ರತಿಪಕ್ಷ ನಾಯಕ ರಾಜೀನಾಮೆ ಕೊಟ್ಟು ಥ್ರೆಟ್ ಮಾಡೋದೇ ಆದರೆ, ಬ್ಲ್ಯಾಕ್ ಮೇಲ್ ಮಾಡೋದೇ ಆದರೆ, ಯಾಕೆ ಪರಮೇಶ್ವರ್ ನನಗೂ DCM ಕೊಡ ದಲಿತನಿಗೆ ಅಂತ ಕೇಳೋದು ತಪ್ಪೇನಿದೆ? ಅಲ್ಲ, ನಾನು ಮೊದಲಿಂದ ಹೇಳ್ತಿದ್ದೀನಿ, ಪರಮೇಶ್ವರ್ ಅವರು DCM ಆಗ್ಲಿಕ್ಕೆ ಬೇರೆ ಎಲ್ಲರಿಗಿಂತ ಹೆಚ್ಚಿನ ಅರ್ಹತೆ ಇರೋರು ಮತ್ತು ಕಳೆದ 3 ವರ್ಷದಿಂದ ನಾನು ಹೇಳ್ತಿರೋದು ಕಳೆದ 3.5 ವರ್ಷದಿಂದ ಅವರು ಪಕ್ಷಕ್ಕಾಗಿ ಮಾಡಿರೋ ಕೆಲಸವನ್ನ ಯಾರೂ ಕೂಡ ಅಲ್ಗಳೆಯಕ್ಕಾಗೋದಿಲ್ಲ. ಆದರೆ ಹೈಕಮಾಂಡ್ಗೆ ತನ್ನದೇ ಆದ ಲೆಕ್ಕಾಚಾರ ಇದೆ. ಹೈಕಮಾಂಡ್ ಲೆಕ್ಕಾಚಾರ ಹೈಕಮಾಂಡ್ ಮುಂದೆ ಕೇವಲ ರಾಜ್ಯ ಸರ್ಕಾರ ಇಲ್ಲ, ಎಲ್ಲಾ ಸಂದರ್ಭದಲ್ಲಿ ಹೈಕಮಾಂಡ್ ನೋಡಿ. ಹೈಕಮಾಂಡ್ ಬಂದು ನಮ್ಮ ಮುಖ್ಯಮಂತ್ರಿಯನ್ನು ತೀರ್ಮಾನ ಮಾಡಿದ್ದು. ಆಮೇಲೆ ಹೈಕಮಾಂಡ್ ಲೆಕ್ಕಾಚಾರ ಹೇಗಿರ್ತದೆ ಅಂದ್ರೆ, ಅವರು ಕೇವಲ ಕರ್ನಾಟಕ ಒಂದನ್ನು ನೋಡಕ್ಕಾಗೋದಿಲ್ಲ, ಇಡೀ ದೇಶದ 30 ರಾಜ್ಯಗಳನ್ನು ನೋಡ್ಬೇಕು. ಜೊತೆಗೆ ಜೊತೆಗೆ ಇಲ್ಲಿ ಸತ್ಯ ಹೇಳ್ತಿದ್ದೀನಿ. ಒಂದು ವೇಳೆ ನಾಳೆ ಬೆಳಗ್ಗೆ ಕೇಳಿ ಈ ಸಂದೇಶ ಹೋಗಿ ನೀವೆಲ್ಲ ಚರ್ಚೆ ಮಾಡ್ತಿರೋ ಸಂದೇಶ ಹೋಗಿ ನಾಳೆ ಬೆಳಿಗ್ಗೆ ಅವ್ರನ್ನ DCM ಮಾಡಬೇಕು ಅಂದ್ರೆ ಒಂದು ಕ್ಷಣ ಅಷ್ಟೇ ತಿಳ್ಕೊಳ್ಳಿ ಇದನ್ನ ನೋಡಿ. ನಿಮ್ಮ ಪಕ್ಷದ ದ್ವಂದ್ವ ಹೇಗಿದೆ 2 ನಾಲಿಗೆ ಅಂದ್ರೆ, ದೇಶಪಾಂಡೆ ಅಧ್ಯಕ್ಷರಾಗಿದ್ದಾಗ ಪ್ರಬಲ ಜಾತಿ ಒಕ್ಕಲಿಗ ನಾಯಕನನ್ನ DK ಶಿವಕುಮಾರ್ ಕಾರ್ಯಾಧ್ಯಕ್ಷ ಮಾಡ್ತೀರಿ,
ಒಬ್ಬ ಹಿಂದುಳಿದವರು ಸಿಎಂ ಆಗ್ಯದ, ಒಬ್ಬ ದಲಿತರನ್ನ ಡಿಸಿಎಂ ಮಾಡಕ್ಕೆ ನಿಮ್ಮ ಪಕ್ಷಕ್ಕೆ ಯಾಕೆ ನೈತಿಕ ಶಕ್ತಿ ಇಲ್ಲ? ಅದೇ ಇವತ್ತು ಹೇಳ್ತೀನಿ ನಾನು, ಹೈಕಮಾಂಡ್ ಇದರ ಲೆಕ್ಕಾಚಾರದಲ್ಲಿದೆ. ಪ್ರತಿ ಸಾರಿ ಅವರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಾಡ್ಬೋದು. ನಾನು ಯಾವ ಹೈಕಮಾಂಡ್ ನೀವು ಯಾರನ್ನಾದ್ರೂ ಮಾಡಿ ಅಂತ ಹೇಳ್ತಾ ಇಲ್ಲ, ಯಾರನ್ನಾದ್ರೂ ಮಾಡ್ಕೊಳ್ಳಿ. ನೀವು ಅಧ್ಯಕ್ಷರು ಮಾಡುವಾಗ ಕಾರ್ಯಾಧ್ಯಕ್ಷರು ಮಾಡ್ತೀರಿ, ಅದು ಪ್ರತೀತಿ ಇರ್ಲಿಲ್ಲ ಕರ್ನಾಟಕದಲ್ಲಿ, ಬೇರೆ ಕಡೆ ಇತ್ತು. ಇಲ್ಲಿ ಡಿಸಿಎಂ ಮಾಡುವಾಗ ನಿಮ್ಗೆ ಯಾಕೆ ಈ ರೀತಿ ಗೊಂದಲ ಗುಮಾನಿಗಳು? ಇಲ್ಲ, ಇದೇನು ನಾನು ಹೇಳ್ತೀನಿ, ಇದಕ್ಕೆ ಅಸ್ಪೃಶ್ಯತೆ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಹೇಳ್ತೀನಿ. ಹೌದು, ನಾನು ಹೋದ್ ಸಾರಿ ನಮ್ಮ ಸನ್ಮಾನ್ಯ ಖರ್ಗೆಜಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ದೆಲ್ಲ ಒತ್ತಾಯ ಇತ್ತು. ಅವಾಗ SM ಕೃಷ್ಣ ಸಿಎಂ ಆಗಿ ಎಲಿಜಿಬಲ್ ಇದೆ ಸರ್. ಒಬ್ಬ ಹಿಂದುಳಿದ ಹೈದರಾಬಾದ್ ಕರ್ನಾಟಕದವರು ಎಲ್ಲಾ ಖಾತೆ ನಿರ್ವಹಿಸಿದ್ದಾರೆ, ಹೆಮ್ಮೆ ಇದೆ. ನಮ್ಮ ಸರ್ದಿ ಬಂದಾಗ ಡೆಲಿವರ್ಡ್ ಒಬ್ಬ ಮಿನಿಸ್ಟರ್ ಇದುವರೆಗೆ ಯಾರು ಕೂಡ ಮಾಡದ ಸಾಧನೆಗಳನ್ನು ಮಾಡಿದ್ದಾರೆ. ನೋಡಿ ಎಂತ ಕೆಲಸ ಮಾಡಿದ್ದಾರೆ. ನಮ್ಮ ಸರ್ದಿ ಬಂದಾಗ ಮುಖ್ಯಮಂತ್ರಿ ಹುದ್ದೆ ಮಾಡಲ್ಲ ಅಂತ ಹೇಳ್ತಾರೆ. ಅದು ನಮಗೆ ನೋವಾಗುತ್ತೆ. ಇದಕ್ಕೆ ಅಸ್ಪೃಶ್ಯತೆ ಅಂತ ಹೇಳ್ತಾರೆ. ನಮ್ಗೆ ಪಕ್ಷ ಅಸ್ಪೃಶ್ಯತೆ ಮಾಡ್ತಾ ಇರ್ಬೇಕು. ಪಕ್ಷದ ದೃಷ್ಟಿಯಿಂದ ಹೇಳ್ತಿದ್ದೀನಿ, ಕಾಂಗ್ರೆಸ್ ಹೈಕಮಾಂಡು ಏನೋ ಕಾರ್ಯಾಧ್ಯಕ್ಷನ ಮಾಡುವಾಗ್ಲೂ ಅದಕ್ಕೆ ಕಾರಣ ಇತ್ತು. ಎಸ್, ಆ ಕಾರಣ ನಾನು ಹೇಳ್ತೀನಿ. ಈಗ ಉಪಮುಖ್ಯಮಂತ್ರಿ ಮಾಡುವ ಎಲ್ಲ ಅವಕಾಶಗಳ ಮೇಲೆ ಒಂದನಿಸ್ತಿದೆ ಯುಗಾರ್. ಮೀಡಿಯಾಗಳಲ್ಲಿ ಇವತ್ತೇನು ನೀವೆಲ್ಲ ಚರ್ಚೆಗೆ ಎತ್ಕೊಂಡಿದ್ದೀರಿ, ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಏನು ನಿಮ್ಮ ಮಾತಿನಲ್ಲೇ ಅರ್ಥ ಆಗುತ್ತದೋ. ನೀವು ಚರ್ಚೆಗೆ ನಿಮ್ಮ ಚರ್ಚೆಯ ನಾನು ಬಹಳ ಪ್ರಾಮಾಣಿಕರು ಹೇಳ್ತೀನಿ, ಒಬ್ಬ ದಲಿತ ಉಪಮುಖ್ಯಮಂತ್ರಿ ಯಾಕೆ ಆಗ್ಬಾರ್ದು? ನಾನು ಅದನ್ನ ಹೇಳ್ತಿರೋದು. ಅದನ್ನ ಹೈಕಮಾಂಡ್ಗೆ ಮನಗಾಣಿಸುವ ದಾರಿಯಲ್ಲಿ ನಾವೆಲ್ಲರೂ ಇದ್ದೇವೆ. ನಿಮಗೆ ಅನಿಸ್ತದೆ ನೀವು ಮಾಡ್ತಿರೋದು ಅದೇ ಕೆಲಸ. ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಅದೇ ಕೆಲಸ ಮಾಡ್ತಿದ್ದೀವಿ. ಮತ್ತೊಂದು ವಿಷಯ ಅಂತಂದ್ರೆ ಕಾಂಗ್ರೆಸ್ ಅಲ್ಲಾಗಲಿ ನಮ್ಮ ಪಕ್ಷದೊಳಗಾಗಲಿ ಸರ್ಕಾರದಲ್ಲಾಗಲಿ ಅವ್ರು ಆಗಬಾರ್ದು ಅಂತ ಹೇಳುವಂತ ಯಾರು ಮುಖ್ಯಮಂತ್ರಿಗಳು ಸೇರಿ ಅವ್ರು ಯಾಕೆ ಹೊರಗೆ ಬಂದ್ರು? ಆಮೇಲೆ ಶಶಿ ಭಟ್ರೆ ಇವ್ರ ಮನೆಯಲ್ಲಿ ಎಲ್ಲವೂ ಸರಿ ಇಲ್ಲ, ಕುಚ್ ದಾಲ್ ಮೇ ಕುಚ್ ಕಾಲ ಹೇ. ಎಸ್, ನೀವು ಕಾಂಗ್ರೆಸ್ ರಾಜಕಾರಣ ಇದೆಯಲ್ಲ, ಅವರ ಸಾಮಾಜಿಕ ಬದ್ಧತೆಯ ಬಗ್ಗೆ ನನಗೆ ಅನುಮಾನ ಇದೆ. ಅವರು ಒಂದು ಕಾಲಘಟ್ಟದಲ್ಲಿ ರಾಜಕೀಯವನ್ನು ಯಾವ ರೀತಿ ಪ್ಲೇ ಮಾಡ್ತಾರೆ ಅವರು ಅಂದರೆ, ಸೊ ಈ ಸಂದರ್ಭದಲ್ಲಿ ಮೇಲುಜಾತಿಗಳಿಗೆ ತೃಪ್ತಿಪಡಿಸಬೇಕು ಮತ್ತು ಕೆಳಜಾತಿಗಳು ವೋಟ್ ಬ್ಯಾಂಕ್ ಅಂತ ಇಟ್ಕೋಬೇಕು. ಇದು ಬದ್ಧತೆ ಇಲ್ಲದ ಕನಿಷ್ಠ ರಾಜಕಾರಣ, ಇದು ಚಿಲ್ಲರೆ ರಾಜಕಾರಣ. ಶಿವರಾಮನ್ ಎಷ್ಟೊಂದು ಚರ್ಚೆಯಲ್ಲಿ ಭಾಗಿಯಾಗಿದ್ರೆ ಬಹುತೇಕ ಈ ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆ ವಿಚಾರ ಆದರೂ ಕೂಡ ಇದೊಂದು ಸಾಮಾಜಿಕ ಸಂರಚನೆಯಲ್ಲಿ ಇರ್ತಕ್ಕಂಥ ಒಂದು ತುಮುಲ ತಳಮಳಗಳು ಕೂಡ ಆ ಕಾರಣಕ್ಕಾಗಿ ಜಾತಿ ಸಮಾಜಕ್ಕೆ ಒಬ್ಬೊಬ್ಬ ನಾಯಕ ತಮ್ಮ ವಾದನ ಮುಂದಿಟ್ಟರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ತಮ್ಮದೇ ಸರ್ಕಾರ ತಮ್ಮದೇ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಮತ್ತೊಂದು ಕಡೆ ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೇ ಅನ್ಯಾಯ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಶೀತಲ ಸಮರ ಇದ್ದೇ ಇದೆ, ಅದು ಹೊರಗೆ ಬರ್ತಾ ಇದೆ. ಇದು ಇವತ್ತಿನ ನ್ಯೂಸ್ ಅವರ ನೇರದಿಟ್ಟು ಜನತೆ ನೋಡ್ತಿರಿಸುವ.